ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾನಂಜನಶಲಾಕಯಾ ಚಿತ್ತಂ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಸರ್ಮರತಾಯ ಚ ಜಗತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸದಾ ನಿಂಬವೃಕ್ಷಸ್ಯ ಮೂಲಾಧಿವಾಸಂ ಸದಾಶ್ರಾವಿಣಂ ತ್ಯಕ್ತಮತ್ಪರ್ಯಂತಂ ತರುಂ ಕಲ್ಪವೃಕ್ಷಾದಿಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಸನ್ನಾರ್ತಿಹರಂ ವಂದೇ ಸ್ವಸ್ತಗಾಮಿ ಸನೋಹರಂ. ಶಂಕರಂ ಲೋಕಶಂಕರಂ ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಾಂತೆ ಸದಾಶಿವಂ. ಮೂರ್ತಿತ್ವಯತ್ಸ್ವರೂಪಾಯ ದತ್ತಾತ್ರೇಯಾಯ ನಮಃ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯವಂ ನಾಸ್ತ್ಯರ್ವಾಂತರಂ. ಶ್ರೀ ಶಂಕರಾಚಾರ್ಯ ಆದಿಶಂಕರಾಚಾರ್ಯಾಯ ನಮಃ. ಓಂ ಹರಿ ಓಂ. ಶ್ರೀ ಭಗವತ್ ಭಕ್ತರೇ ಹಾಗೂ ನನ್ನ ಭವಿಷ್ಯದ ನಿಗಾಮಗಳಾಗಿರೋಂಥ ಪರಮ ಪೂಜ್ಯ ಪರಮಾತ್ಮ ಸನ್ನಿಧಿಯಲ್ಲಿರುವ ನೀವೆಲ್ಲ ನನ್ನ ಮಾತನ್ನು ಕೇಳ್ತೀರಿ ಅಂತ ನಂಬಿಕೆಯಿಂದ ಕೆಲವು ವಿಷಯಗಳನ್ನು ಇವಾಗ ಹೇಳಲು ಬಯಸುತ್ತೇನೆ. ಅದೇನಪ್ಪ ಅಂದರೆ, ಗುರುವನ್ನು ಮತ್ತು ರೋಗಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಗುರುದೇವರು ಯಾರೇ ಗುರುಗಳಾಗೋಗಲಿ, ಇಂಥ ವಯಸ್ಸಾದವ್ರ ಗುರುಗಳೇ ಆಗಲ, ನಮ್ಮ ಶಂಕರಾಚಾರ್ಯ ಪೀಠಸ್ಥ ಸದ್ಗುರುಗಳು ಆದಿಶಂಕರಾಚಾರ್ಯರಿಂದ ಇವತ್ತಿನವರೆಗೂ ಇರುವಂಥ ಪರಮ ಪೂಜ್ಯ ಗುರುಗಳಾಗಲಿ, ಅಥವಾ ಸಾಯಿಬಾಬಾ ಸತ್ಯಸಾಯಿಬಾಬಾನಾಥನಾಗಲಿ, ಅಥವಾ ದಕ್ಷಿಣಾಮೂರ್ತಿ ಸ್ವರೂಪನಾಗಲಿ, ಅಥವಾ ದತ್ತಾತ್ರೇಯ ಸ್ವರೂಪನಾದ ತ್ರಿಮೂರ್ತಿಗಳಾಗಲಿ, ಹಾಗೆಯೇ ಪರಮ ಪೂಜ್ಯ ರಾಘವೇಂದ್ರ ಸ್ವಾಮಿಗಳಾಗಲಿ, ಇವರೆಲ್ಲ ಆಶೀರ್ವಾದಕ್ಕೋಸ್ಕರ ನಮ್ಮ ಜನ ಮಠಗಳಿಗೆ ಭೇಟಿ ಕೊಟ್ಟು ಅವರು ನನಗೆ ಈ ಕಾಯಿಲೆ ಇದೆ, ಈ ವಾಸಿ ಆಗುತ್ತಾ ಸ್ವಾಮಿ, ವಾಸಿ ಮಾಡಿ ಸ್ವಾಮಿ ಅಂತ ಒಂದು ಪ್ರವಚನಲ್ಲಿ ಹೇಳ್ತಾಯಿದ್ರು. ಅಂಥ ಎಲ್ಲ ಇದಕ್ಕೆ ಗುರುಗಳಾದಂಥ ಕೃಷ್ಣಂ ವಂದೇ ಜಗದ್ಗುರುಂ, ಆ ಕೃಷ್ಣ ಒಂದೇ ಜಗದ್ಗುರುವಾಗಿರೋದ್ರಿಂದ ಆ ಶಂಕರಾಚಾರ್ಯರ ಆದಿಯಾಗಿ ಎಲ್ಲರೂ ಕೃಷ್ಣನನ್ನು ನೆನೆಸುವಂಥ ದೀರ್ಘವಾದ ಕೃಷ್ಣ ಜಗದ್ಗುರುಗಳಿಗೆಲ್ಲ ಗುರುಗಳಾಗಿರೋವಂಥ ಶಂಕರಾಚಾರ್ಯರಿಗಾಗಲಿ ಇಂಥವ್ರಿಗಾಗಲಾಗಲಿ ಏನು ಹೇಳ್ತಾ ಇದ್ರಪ್ಪ ಅಂದರೆ, ನೀವು ಕಾಯಿಲೆಗಳು ಬರೋದು ಹೇಗೆ, ಆ ಬಂದ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ನಾವು 3 ಥರ ಕಾಯಿಲೆಗಳನ್ನು ಡಿವೈಡ್ ಮಾಡ್ತೀವಿ. ಹೇಗಪ್ಪ ಅಂದರೆ, ಆದಿಭೌತಿಕ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋಂಥ ಪಾಪ ಪುಣ್ಯಗಳಿಗೆ ಸರಿಯಾದಂಥ ಒಂದು ಕಾಯಿಲೆಗಳು ಬರೋದು. ಆದಿಭೌತಿಕ, ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂಥದ್ದು, ಇವಾಗಿನ ಹುಟ್ಟಿದ ಜನ್ಮಾಂತರದಲ್ಲಿ ಹುಟ್ಟಿದಂಥ ಕಾರ್ಯಕ್ರಮಗಳಲ್ಲಿ ಅನೇಕ ಪಾಪಗಳನ್ನು ನಾವು ಮಾಡಿ ಇವಾಗಲೇ ಅನುಭವಿಸ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಅನುಭವಿಸೋವಂಥ ಕಾಯಿಲೆಗಳಿಗಿರ್ಬೋದು. ಹಾಗೆಯೇ ಆದಿಭೌತಿಕ ದೈವ ಪ್ರೇರಣೆಯಿಂದ ಆಗುವಂಥದ್ದು. ಅಂದರೆ ದೈವ ಪ್ರೇರಣೆ ಅಂದರೆ ಹಿಂದಿನ ಜನ್ಮದಲ್ಲಾಗಲಿ ನಾವು ಮಾಡಿದ ಪಾಪ ಕರ್ಮಗಳಿಂದಾಗಲಿ ಅನೇಕ ಕಾಲಗಳಿಗೆ ನಮ್ಮ ಗ್ರಹಗತಿಗಳು ಕಾರಣರಾಗಿರ್ತಾರೆ. ನಾವು ಚಿನ್ನ ಕದ್ದಿರ್ತೀವಿ, ಅದರಲ್ಲೇನೋ ಲೋಹ ಮಾಡಿರ್ತೀವಿ, ಪ್ರಾಣಿ ವಧೆ ಮಾಡಿರ್ತೀವಿ, ಅದರಲ್ಲೇನೋ ದೋಹ ಇರುತ್ತೆ. ಇಂಥದ್ದು ಅನೇಕ ಕಾಡು ಪ್ರಾಣಿಗಳಿಂದ ಹಿಡಿದು 440ಕ್ಕೂ ಹೆಚ್ಚು ಪ್ರಾಯಶ್ಚಿತ್ತಗಳಿದೆ. ಆ ಪ್ರಾಯಶ್ಚಿತ್ತಗಳೆಲ್ಲ ಮಾಡ್ಕೋಬೇಕಾಗುತ್ತೆ. ಅದರ ಜಾತಕ ನೋಡಿ ಯಾವ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ನಾನು ಹಿಂದಿನ ಜನ್ಮದಲ್ಲಿ ಏನು ಮಾಡ್ತಾಯಿದ್ದೆ, ಇದೆಲ್ಲ ತಿಳ್ಕೊಂಡು ಮಾಡೋ ಅಂಥದ್ದು ಒಂದು ವಿಧವಾದ ಇರುತ್ತೆ. ಅಂಥ ವಿಧವಾದ ಕಾಯಿಲೆಗಳಿಗೆ
ಗುರುಗಳು ಹೇಗೆ ಪ್ರೇರಣೆ ಆಗ್ತಾರೆ ಅನ್ನೋದಕ್ಕೋಸ್ಕರ ಗುರುಗಳಿಗೆ ಹೇಳ್ತಾರೆ. ಆ ಗುರುಗಳ ಹತ್ರ ನಾವು ಶರಣಾಗತಿ ಹೋಗಿ, ಗುರುಗಳೇ ನನಗಿಂಥ ಕಾಯಿಲೆ ಇದೆ, ಏನು ವಾಸಿ ಮಾಡ್ಕೋಬೇಕು ಅನ್ನೋದಕ್ಕೆ ಆ ಗುರುಶಕ್ತಿ, ತಪಸ್ಶಕ್ತಿ, ಅವರು ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಅವರು ಏನು ಮಾಡ್ತಾರೆ ಅಂದರೆ 3 ಥರ ಇದು ಮಾಡ್ತಾರೆ. ಒಂದು, ನಿಮ್ಮ ಕಾಯಿಲೆನ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಮಾಡೋದು. ನಿಮ್ಮ ಕಾಯಿಲೆನ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಮಾಡೋಂಥ ಶಕ್ತಿ ಆ ಭಗವಂತ ಗುರುಗಳಿಗೆ ಕೊಟ್ಟಿರೋದ್ರಿಂದ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಮಾಡೋದು. ಇನ್ನೊಂದು, ವಾಸಿ ಮಾಡೋವಂಥದ್ದು. ನನ್ನ ದರ್ಶನ ಮಾಡಿದೀಯಾ, ವಾಸಿ ಆಗುತ್ತೆ, ಹೋಗು ಅನ್ನೋದು. ಕರ್ಮಫಲ ಅದನ್ನು ತಪ್ಪಿಸೋದಕ್ಕೋಸ್ಕರ ಮಾಡೋದು. 3ನೇದಪ್ಪ ಅಂದರೆ ಆ ಕರ್ಮಫಲವನ್ನು ತಾನೇ ಸ್ವೀಕರಿಸೋದು. ನಿಮ್ಮ ಕಾಯಿಲೆನ ಟ್ರಾನ್ಸ್ಫರ್ ಆಫ್ ಎನರ್ಜಿ ಇದ್ದಾಗೆ ಟ್ರಾನ್ಸ್ಫರ್ ಆಫ್ ಕಾಯಿಲೆನ ಅವರೇ ಮಾಡೋದು. ಅಂತ ಸ್ವೀಕರಿಸ ಮಾಡಿ ಅವರೇ ಇಟ್ಕೊಂಡು ಅವರು ಅದನ್ನು ಅನುಭವಿಸೋದಕ್ಕೆ, ಅವ್ರು ನಾನ್ಯಾಕೆ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಆ ಶಕ್ತಿ ಇರುತ್ತೆ. ಆ ಶಕ್ತಿ ಹೇಗಪ್ಪ ಅಂದರೆ, ನಾನು ಅನ್ನೋದು ದೇಹ ಅಲ್ಲ, ಆತ್ಮ. ನಾನು ಈ ಕಾಯಿಲೆನ ದೇಹಕ್ಕೆ ಕೊಡ್ತಾಯಿದ್ದೀನಿ, ಆತ್ಮ ನನ್ನಲ್ಲಿ ಇರೋದ್ರಿಂದ ಆತ್ಮಕ್ಕೆ ನನಗೇನು ಗೌರವ ಇರಲ್ಲ, ನಾನು ತಡ್ಕೊಳ್ಳೋ ಶಕ್ತಿ ಇದೆ ಭಗವಂತ ಅಂತ ಹೇಳಿಬಿಟ್ಟು 3ನೇ ಟೈಪು ಮಾಡ್ಕೊಳ್ಳೋದು. ಈ ಥರ 3 ಥರ ಟ್ರಾನ್ಸ್ಫರ್ ಮಾಡೋವಂಥ ಶಕ್ತಿ ಆ ಭಗವಂತ ಆ ದೇವರುಗಳಿಗೆ, ಗುರುಗಳಿಗೆ, ನಮ್ಮ ಎಲ್ಲ ಗುರುಗಳು ಯಾರಾದರೂ ಆಗಲಿ ಪರವಾಗಿಲ್ಲ, ಒಳ್ಳೊಳ್ಳೆ ಗುರುಗಳಿದ್ದಾರೆ, ಒಳ್ಳೊಳ್ಳೆ ಆಧ್ಯಾತ್ಮಿಕ ಗುರುಗಳಿದ್ದಾರೆ, ಅವರು ಪೂಜ್ಯರಿದ್ದಾರೆ. ಅಂಥ ಗುರುಗಳಿಗೆಲ್ಲ ನಾವು ಆ ಥರ ಮಾಡಿ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಗುರುಗಳನ್ನ ನಂಬಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ, ನೀವು ನೋಡಿರ್ತೀರಿ, ನಾನು ದೇವಸ್ಥಾನಕ್ಕೆ ಹೋದೆ, ಆ ಸ್ವಾಮಿಗಳ ದರ್ಶನ ಮಾಡಿದೆ, ಆ ದೇವರನ್ನ ದರ್ಶನ ಮಾಡಿದೆ, ಆ ತೀರ್ಥ ಸ್ನಾನ ಮಾಡಿದೆ, ಅಲ್ಲೆಲ್ಲ ನಾನು ವಾಸಿ ಆಯಿತು ಅಂತ ಹೇಳೋರು ಬೇಕಾದಷ್ಟು ಜನ ಇವಾಗ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ, ಫೇಸ್ಬುಕ್ನಲ್ಲಿ ನೋಡ್ತೀವಿ. ಅಂಥದ್ದು ಹೆಂಗಾಯಿತು? ಅದೇ ರೀತಿ ಮಕ್ಕಳಾಗೋದಕ್ಕೂ ಪ್ರಾಬ್ಲಮ್ ಇದೆ. ಮುಂದಿನ ಇದರಲ್ಲಿ, ಮುಂದಿನ ವಿಷಯದಲ್ಲಿ ಆ ಮಕ್ಕಳ ಬಗ್ಗೆ ತಿಳಿಸೋಣ. ಇವಾಗ ಗುರುಗಳು ಮತ್ತು ವರ್ಸಸ್ ಕಾಯಿಲೆಗಳು ಹೇಗೆ ಗುಣ ಆಗುತ್ತೆ, ಅದಕ್ಕೋಸ್ಕರನೇ ಹೇಳ್ತಾನೆ, ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತೀವಲ್ಲ. ಯಾವುದೇ ಗುರುಗಳು ಹೇಳಿ, ಯಾವುದೇ ಇದಾಗಲಿ, ನಿನಗೇನಾದರೂ ತೊಂದರೆ ಇದೆಯಾ, ಭಗವದ್ಗೀತೆಯಲ್ಲಿ ಯಾವುದಾದ್ರೂ ಒಂದು ಶ್ಲೋಕ ಹೇಳು, ಆ ಭಗವದ್ಗೀತೆಯಲ್ಲಿರೋಂಥ ಶ್ಲೋಕ ನೀನು ತೆಗೆದು ಹೇಳಿದರೆ ನಿನ್ನ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಒಂದು. 2ನೇದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಎಂತೆ ಮಾಡಿದ್ರೂ ಅದರಲ್ಲಿ ವಾಸಿ ಆಗುವಂಥ ತುಂಬ ಅನುಕೂಲವಾಗಿರೋವಂಥ ಇದಿದೆ, ಕಾಯಿಲೆಗಳು ವಾಸಿ ಆಗುವಂಥದ್ದೇ. ನಾನೇ ಅನೇಕ ನಾರಾಯಣೀಯಂ ಅಂತ ಒಂದಿದೆ, ಅದರಲ್ಲಿ ಕೆಲವು ಮಂತ್ರಗಳಿದೆ. ಆ ಮಂತ್ರಗಳಿಂದನೂ ಕ್ಯಾನ್ಸರ್ ವಾಸಿ ಆಗುವಂಥದ್ದಿದೆ. ಅನೇಕ ಋಷಿಗಳು ಅನಿಸುತ್ತಾಗಿದೆ. ಇವಾಗ ಹೇಗೆ ಅಂದರೆ, ರಾಮಕೃಷ್ಣ ಪರಮಹಂಸರಿಗೆ ಏನು ಕ್ಯಾನ್ಸರ್ ಬಾಗಿತ್ತು, ಆದರೆ ಅದು ಅವ್ರ ತಪ್ಪಲ್ಲ, ಅವ್ರ ಬಾಡಿದಲ್ಲ, ಬೇರೆಯವರಿಂದ ಸ್ವೀಕರಿಸಿರೋವಂಥದ್ದು. ಸ್ವೀಕಾರ ಮಾಡಿ ನಾನು ಅನುಭವಿಸ್ತೀನಿ ಅಂತ ಹೇಳೋವಂಥ ಶಕ್ತಿ ಇತ್ತು ಅವ್ರಿಗೆ. ಅದೇ ಪೂಜ್ಯ ಶಂಕರಾಚಾರ್ಯರಿಗಿತ್ತು. ಅದೇ ಪರಂಪರೆಯಂಥ ಶಂಕರಾಚಾರ್ಯಾದಿ, ಆದಿ ಶಂಕರಾಚಾರ್ಯಾದಿ ಅನೇಕ ಗುರುಗಳು ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡು ಬೇರೆಯವ್ರದನ್ನು ತಪಸ್ಸಕ್ತಿಯಿಂದ ನಿರ್ವಹಿಸಿ ಬೇರೆಯವ್ರಿಗೆ, ಅವರ ಭಕ್ತಾದಿಗಳಿಗೆ ಕರುಣೆ ಮಾಡಿರೋಂಥ ಶಾಸ್ತ್ರಿಗಳಿಗೆಲ್ಲ, ಆ ಗುರುಗಳಿಗೆಲ್ಲ ನಾನು ಕೃತಜ್ಞತಾ ವಂದನೆಗಳಿಂದ ಪೂರೈಸುತ್ತೇನೆ. ಇನ್ನು ಮುಂದೆ ಅನೇಕ ವಿಷಯದಲ್ಲಿ ಕುಜದೋಷ ಇರುತ್ತೆ. ಕುಜದೋಷದಲ್ಲಿ 1, 2, 4, 7, 12, 8 ಇದರಲ್ಲಿ ಕುಜ ಇದ್ದರೆ ಅದು 8ನೇ ವರ್ಷದಿಂದ ಹಿಡಿದು ಸ್ವಲ್ಪ ಕಾಯಿಲೆಗಳು ಬರುತ್ತೆ. ಆವಾಗ ಕುಜ ನನಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಂದಿಸಿದಾಗಲೂ ಹೋಗುವಂಥ ಇದಿದೆ. ಅದು ಯಾವ್ಯಾವ ಟೈಮ್ನಲ್ಲಿ ಇರ್ತದೆ. ಇದು ಕುಜದೋಷ ಹೇಗೆ ಬರುತ್ತೆ ಅಂದರೆ, 1ನೇ ಮನೆಯಲ್ಲಿದ್ದಾಗ 7ನೇ ಮನೆಯಲ್ಲಿ ನೋಡ್ತಾನೆ, 8ನೇ ಮನೆಯ ಗರ್ಭಸ್ಥಾನ ಮತ್ತು 8ನೇ ಮನೆ 8ನೇ ಮನೆ ಆಯುಷ್ ಸ್ಥಾನ ಮತ್ತು ಕಳತ್ರ ಸ್ಥಾನವನ್ನು ನೋಡ್ತಾನೆ. ಅದೇ ರೀತಿ ಅನೇಕ ಇದಿದೆ. ನೆಕ್ಸ್ಟ್ ಎಲ್ಲನೂ ನಾನು ಹೇಳ್ತಾ ಬರ್ತೀನಿ. ಯಾವ್ಯಾವ ಗ್ರಹಗಳಿಂದ ಯಾವ್ಯಾವ ಕಾಯಿಲೆಗಳು ಕುಜದೋಷದಿಂದ ಏನೇನಾಗುತ್ತೆ. ಒಂದು, ಪ್ರಾಣಾಪಾಯಕ್ಕೊಂದು, ಅಪಘಾತಗಳಾಗೋದೊಂದು, ಮದುವೆ ವಿಳಂಬ ಆಗೋದೊಂದು, ಮದುವೆಗಳಿಗೆ ತೊಂದರೆ ಆಗೋದೊಂದು,
ಇನ್ನು ಅನೇಕ ಇರೋದ್ರಿಂದ ಇವೆಲ್ಲ ಕ್ರಮೇಣ ಒಂದೊಂದೇ ಹೇಳ್ತಾ ಬರ್ತೀನಿ. ಇವತ್ತಿನ ಈ ಒಂದು ಶುಭ ಸಮಾರಂಭದಲ್ಲಿ ಹೇಳಿ ನಾನು ಎಲ್ಲರಿಗೂ ಶ್ರೇಯಸ್ಸಾಗಲಿ, ಒಳ್ಳೆಯ ಆರೋಗ್ಯವಂತರಾಗಿರಿ, ಒಳ್ಳೆಯ ಚೆನ್ನಾಗಿ ಬಾಳ್ವೆ ಬರೆಸಲಿ ಅಂತ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡಿ ನಾನು ಇವತ್ತು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ.